ನೋಡಿ, ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದು ಬೇರೆ ರೀತಿ, ಅವ್ರ ಚುನಾವಣೆಗೆ ಇದನ್ನು ಅಸ್ತ್ರವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಬೇರೆ ರೀತಿ. ನಮ್ಮಲ್ಲಿ ನಾವು ಮಕ್ಕಳಿಗೆ ಹೇಳ್ತೀರಿ, ಮಗನೇ ನಾನು ಹೇಳಿದ್ದು ಕೇಳ್ತಾ ಇಲ್ಲ, ನೀನು ದಾರಿ ತಪ್ಪಿದ್ಯಾ ಅನ್ನೋ ಲೆಕ್ಕಾಚಾರದಲ್ಲಿ. ಇಲ್ಲ ಬೇರೆಯವ್ರಿಗೆ ಹೇಳ್ತೀರಿ, ನಾನು ಹೇಳೋದು ಒಂದು, ನೀವು ಹೇಳೋದು ಒಂದು, ದಾರಿ ತಪ್ಪಿದ್ಯಾ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತೀರಿ. ಆ ದಾರಿ ತಪ್ಪಿದೆ ಮಹಿಳೆಯರ ಬಗ್ಗೆ ಹೆಚ್ಚಿಗೆ ಗೌರವ ಇರೋದ್ರಿಂದನೇ ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು ತೆನೆವತ್ತ ರೈತ ಮಹಿಳೆ ಅಂತೇಳ್ಬಿಟ್ಟು ಹೇಳಿ ಆ ಗೌರವ ಕೊಟ್ಟು ಆ ಪಕ್ಷಕ್ಕೆ ಸಿಂಬಲ್ಲು ಅದನ್ನು ಇದು ಮಾಡಿ ಮಹಿಳೆಯರ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅಂತೇಳಿ ಇಡೀ ಕರ್ನಾಟಕದ ಜನತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಡಿ ಕೆ ಶಿವಕುಮಾರ್ದಾಗಲಿ ಸಿದ್ದರಾಮಯ್ಯನವ್ರದ್ದಾಗಲಿ ಸರ್ಟಿಫಿಕೇಟು ಬೇಕಾಗಿಲ್ಲ. ಯಾಕಂದರೆ ಅವ್ರು ಚುನಾವಣೆಯಲ್ಲಿ ನಿಂತು ಈ ಸಲ ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜೊತೆಯಲ್ಲಿ ಮೈತ್ರಿ ಇದ್ದಾಗೂ ಅವ್ರ ಮಗನ ಸೋಲಿಸೋದಕ್ಕೆ ಯಾವ ಥರ ಕುತಂತ್ರ ಮಾಡಿದ್ರು ಅಂತೇಳಿ ಇಡೀ ರಾಜ್ಯ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟು ಮೊದಲನೇ ನಾನು ಹೇಳೋದೇನೆಂದರೆ, ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮುರವರಿಗೆ ಅವರ ಪಕ್ಷದ ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಗೌರವ ಕೊಟ್ಟರು, ಯಾವ ರೀತಿ ಲೋಕಸಭೆಯಲ್ಲಿ ಮಾತಾಡಿದರು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಮತ್ತು ಸಿದ್ದರಾಮಯ್ಯ ದ್ರೌಪದಿ ಮುರ್ಮು ಅವರ ಬಗ್ಗೆ, ಈ ರಾಷ್ಟ್ರದ ರಾಷ್ಟ್ರಪತಿಯವರ ಬಗ್ಗೆ ಏಕವಚನದಲ್ಲಿ ಮಾತಾಡಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರ ಪಕ್ಷದ ಮಹಿಳಾ ಮಣಿನೇ ನಮ್ಮ ಕಂಗಾನ ಅವರು ಏನು ನಮ್ಮ BJP ಅಭ್ಯರ್ಥಿ ಇದ್ದಾರೆ ಅವ್ರ ಬಗ್ಗೆ ಯಾವ ರೀತಿ ಫಿಟ್ ಮಾಡಿದರು, ಯಾವ ರೀತಿ ಕ್ಷಮೆ ಕೇಳಿದರು ಅಂತೇಳ್ಬಿಟ್ಟು ಹೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಹೇಮಾ ಮಾಲಿನಿಯವರು ಅವ್ರ ಬಗ್ಗೆ ಸುರ್ಜೇವಾಲಾ ಅವರು ಯಾವ ರೀತಿ ಹೀನವಾದಂಥ ಮಾತಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಎಲ್ಲ ಮಾಧ್ಯಮಗಳಲ್ಲೂ ನೋಡಿದ್ದೀವಿ. ಅದಾದಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿರ್ತಕ್ಕಂಥ ಸ್ಪೀಕರ್ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರು ವಿಧಾನಸೌಧದಲ್ಲಿ ಏನು ಹೇಳಿದರು ಅಂತ ಹೇಳಿ ಎಲ್ಲರೂ ನೋಡಿರ್ತಾರೆ. ಇದನ್ನೆಲ್ಲ ನೋಡ್ತಾ ಹೋದರೆ ಕಾಂಗ್ರೆಸ್ನ ಇತಿಹಾಸ ಮಹಿಳೆಯರ ಬಗ್ಗೆ ಅಗೌರವ ನೋಡಿಸ್ಕೊಂಡು ಭಾರತ ಮಾತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಗೆ ಗೌರವ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬೇರೆ ಬೇರೆ ಚುನಾವಣೆಗಳಲ್ಲಿ ಇವರು ಮಾಡಿರ್ತಕ್ಕಂಥ ಸಾಧನೆಗಳೇನಿದೆ ಅದನ್ನು ಕೇಳಿ ಅದನ್ನು ಹೇಳಿ ಜನಗಳ ಹತ್ರ ಚುನಾವಣೆಗೆ ಹೋಗಬೇಕೇ ವಿನಃ ಇಲ್ಲಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅವ್ರು ಹೇಳಿದ ಅರ್ಥ ಬೇರೆ ಆದರೆ ಇವರು ಅರ್ಥೈಸ್ಕೊಂಡಿರ್ತಕ್ಕಂಥದ್ದು ಬೇರೆ. ಈ ರೀತಿಯಾಗಿ ಮಹಿಳೆಯರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ ಇದೆ. ನಾವು ಭಾರತ್ ಮಾತಾಕ್ಕೂ ಜೈ ಅಂತೇಳ್ಬಿಟ್ಟು ಹೇಳ್ತೀರಿ. ನಾವು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳಲ್ಲ, ಅವರು ಕಾಂಗ್ರೆಸ್ ಅವರು ಮಹಿಳೆಯರ ಬಗ್ಗೆ ಭಾರತ ಮಾತಾ ಬಗ್ಗೆ ಅವರು ಗೌರವ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಇವರು ಇದನ್ನು ಚುನಾವಣೆಗೆ ಬಳಸ್ಕೊಂಡು ಅವರು ಇಷ್ಟೊಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಾರೆ. ನಿಜಕ್ಕೂ ಅವ್ರಿಗೆ ನಾಚಿಕೆ ಆಗಬೇಕು. ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ದೇವೇಗೌಡರಿಗೆ ಈ ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ, ಜನತೆ ಬಗ್ಗೆ ಇರ್ತಕ್ಕಂಥ ಕಾಳಜಿ, ಕುಮಾರಣ್ಣವ್ರಿಗೆ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡ್ಕೊಂಡು ಇವತ್ತೇನು ಚುನಾವಣೆಗೆ ಹೋಗ್ತಾ ಇದ್ರಿ. ಜನತಾ ಜನಾರ್ದನ ಇವತ್ತು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ ಈಗ ತೀರ್ಮಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಹಣ ಕೊಟ್ಟು ಕೆಲವರಿಗೆ ಬೇಕಂತ ಉದ್ದೇಶಪೂರ್ವಕವಾಗಿ ಹೋಗಿ ಅಲ್ಲಿ ಜಗಳ ಆಡಿಸೋದು, ಜೋರಾಗಿ ಮಾತಾಡ್ಸೋಂಥದ್ದು, ಅದರ ಪ್ರಚೋದನೆ ಕೊಡೋಂಥದ್ದು, ಯಾರ್ಯಾರು ಹೋಗಿ ಮಹಿಳೆಯರು ಅಲ್ಲಿ ಹೋಗಿ ಗಲಾಟೆ ಮಾಡ್ತೀರೋ ಅವ್ರಿಗೆ 10,000 ಕೊಡ್ತೀರಿ, 20,000 ಕೊಡ್ತೀರಿ ಅಂತೇಳ್ಬಿಟ್ಟು ಹೇಳಿ ಈ ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ನ ಶಿವಕುಮಾರ್ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಅವ್ರ ಬೆಟಾಲಿಯಂ ಏನಿದ್ದಾರೆ ಮತ್ತು ಇದಕ್ಕೆ ಐಡಿಯಾ ಕೊಟ್ಟಂಥವ್ರಿಗೆ ಆ ಕೋಲಾರಮ್ಮನ ಒಳ್ಳೆ ಬುದ್ಧಿ ಕಲಿಸ್ಬೇಕು, ಒಳ್ಳೆ ಬುದ್ಧಿ ಕೊಡಬೇಕು. ಅವರು ಇಷ್ಟೊಂದು ಕೀಳು ಮಟ್ಟದ ರಾಜಕಾರಣ ಮಾಡ್ತಾ ಇರ್ತಂಥವ್ರಿಗೆ ಕರ್ನಾಟಕದಿಂದ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 NDA ಮೈತ್ರಿಕೂಟ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡೋದ್ರ ಮುಖಾಂತರ ದ್ರೌಪದಿ ಮುರ್ಮು ಅವರಿಂದ ಹಿಡಿದು, ಗಂಗಾನ ಅವರಿಂದ ಹಿಡಿದು, ನಮ್ಮ ಹೇಮಾ ಮಾಲಿನಿಯಿಂದ ಹಿಡಿದು, ನಮ್ಮ ಹೆಣ್ಮಕ್ಳು ನೀವು ನೋಡಿದ್ದೀರಿ ಸಿದ್ದರಾಮಯ್ಯವ್ರ ಫಂಕ್ಷನ್ಗಳಲ್ಲಿ ಹೆಣ್ಮಕ್ಳು ಹೋಗಿ ಅವ್ರಿಗೆ ಮುತ್ತು ಕೊಡೋದು, ಇನ್ನೊಂದು ಮತ್ತೊಂದು ಅವು ಇವೆಲ್ಲ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾವು ಯಾವತ್ತಾದ್ರೂ ಏನಾದ್ರು ಮಾತಾಡಿದ್ದೀರ? ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹೆಣ್ಮಕ್ಳು ಅವ್ರು ದೂರು ಕೊಡೋಕೆ ಹೋದಾಗ ಆ ಹೆಣ್ಮಕ್ಳು ಸರಿಗೆಳೆದಿರ್ತಕ್ಕಂಥದ್ದನ್ನು ಅದನ್ನೆಲ್ಲ ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಅದನ್ನೆಲ್ಲ ನಾವು ಏನು ಆಕಸ್ಮಿಕವಾಗಿ ಆಗಿದೆ ಅಂತೇಳಿ ನಾವು ಬಿಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬೇಕಂತ ಹೇಳಿ ಉದ್ದೇಶಪೂರ್ವಕವಾಗಿ ಇವತ್ತು ಕುಮಾರಸ್ವಾಮಿಯವರ ಮೇಲೆ ಈ ರೀತಿ ಅವಹೇಳನಕಾರಿಯಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಇದು ವಿಪರ್ಯಾಸ.